ಪೆನ್ ಆ್ಯಂಡ್ ಪೇಪರ್ ಅಂತ. ಯಾಕಂದರೆ ಅವತ್ತಿಗೆ ನಮ್ಮ ಹತ್ರ ಇದ್ದಿದ್ದು ಪೆನ್ ಆ್ಯಂಡ್ ಪೇಪರ್ ಅಷ್ಟೇ. ಇವತ್ತಿಗೆ ಇಷ್ಟು ಜನ ಇಲ್ಲೇ ಇದ್ದಾರೆ. ಸೊ ಆ ಪೆನ್ ಆ್ಯಂಡ್ ಪೇಪರ್ ಸಂಸ್ಥೆ ಶುರು ಮಾಡಿದಾಗ ನನ್ನ ರೈಟಿಂಗ್ ಟೀಮ್ ಅಂತ ಎಲ್ಲರೂ ನಾವು ಒಟ್ಟಾಗಿದ್ದೆ. ಸುಮಾರು ಒಂದು 5 ವೆಬ್ ಸೀರೀಸ್ಗಳು, ಆಮೇಲೆ ಒಂದು 7-8 ಸ್ಟೋರಿಗಳನ್ನ ಮಾಡಿ ನಾವು ಇದುವರೆಗೂ ಒಂದಷ್ಟು ಕಂಪನಿಗಳಿಗೆ ಪ್ರೊಡಕ್ಷನ್ ಕೊಟ್ಟಿದ್ದೀವಿ. ಆಮೇಲೆ ಒಂದಷ್ಟು OTT ಚಾನಲ್ಗಳಿಗೂ ಪಿಚ್ ಮಾಡಿದ್ದೀವಿ. ಅದೆಲ್ಲ ತುಂಬ ದೊಡ್ಡ ಲಾಂಗ್ ಪ್ರೊಸೆಸ್, ಗೊತ್ತಲ್ಲ, ವರ್ಷಗಟ್ಟಲೆ ಆಗುತ್ತೆ. ಬಟ್ ನನಗೆ ಅಲ್ಲೂ ಒಂದಷ್ಟು ಅವಕಾಶಗಳು ಬರ್ತಾ ಇತ್ತು. ಆಮೇಲೆ ನನಗೆ ಅನಿಸಿದ್ದು ಏನಂದರೆ, ಈ ಬಾಂಬೆ ಅಂಧೇರಿ ಇದೆಲ್ಲ ಓಡಾಡ್ತಿದ್ರೆ ನನ್ನ ಯಾರೂ ಕೇರ್ ಮಾಡಲ್ಲ, ಯಾರು ಅಂತ ಯಾರಿಗೂ ಗೊತ್ತಿರಲ್ಲ. ನಮ್ಮೂರು, ನಮ್ಮ ರಾಜಾಜಿನಗರ, ನಮ್ಮ ಜನ, ನಮ್ಮ ಇದ್ರ ಮಧ್ಯದಲ್ಲೇ ಏನೋ ಒಂದು ಮಾಡಬೇಕು ಅಂತ ಇಲ್ಲಿ ಬಂದು ಒಂದು ಟೀಮ್ ಕಟ್ಕೊಂಡೆ. ನಮ್ಮ ರೈಟಿಂಗ್ ಟೀಮ್ ಬಗ್ಗೆ ಹೇಳಬೇಕು. ಫಸ್ಟು ಪ್ರತಾಪು, ರಕ್ಷಿತ್, ನಮ್ಮ ರಂಗ, ನಾಗಭೂಷಣ್, ರವಿ ಅಂತ ಹಿಂಗೆ ದೊಡ್ಡ ಲಿಸ್ಟ್ ಇದೆ. ಒಂದು 12 ಜನ ಇದ್ದೀವಿ ನಮ್ಮ ರೈಟರ್ಸ್. ಸೊ ಇದೇ ರೈಟಿಂಗ್ ಟೀಮ್ ಇಟ್ಕೊಂಡೆ ನಾವು ಇಷ್ಟೆಲ್ಲ ಕಥೆಗಳಾಗಲಿ ಸ್ಕ್ರೀನ್ ಪ್ಲೇ ಎಲ್ಲದೂ ಮಾಡ್ತಾ ಇದ್ದೀವಿ. ಸೊ ಆ ಟೈಮಲ್ಲಿ ಇದ್ದಿದ್ದು ಟೀಮ್ ಜೊತೆಗೆ ಮೊದಲನೇ ಸಿನಿಮಾ ಶುರು ಮಾಡಬೇಕಂತ ಅಂದ್ಕೊಂಡ್ವಿ. ಆ್ಯಕ್ಚುಲಿ ಈ ಸಿನಿಮಾ ಬಂದ್ಬಿಟ್ಟು ನಮ್ಮ ಟಾರ್ಗೆಟ್ ಆಡಿಯನ್ಸ್ ಯಾರು ನಾವು ಟಚ್ ಮಾಡಬೇಕು ಅಂದಾಗ ಮಾರ್ನಿಂಗ್ ಶೋ ಬಂದು ಫುಲ್ ಮಾಡೋದು ಕಾಲೇಜು IT ಪೀಪಲ್ಸ್ ಇಂಥವ್ರನ್ನ ಟಾರ್ಗೆಟ್ ಮಾಡಿ ಈ ಕಂಗ್ರ್ಯಾಚುಲೇಷನ್ ಬ್ರದರ್ ಕಥೆನ ನಾನು ಬರೆದಿದ್ದೆ. ನಾನು ಪ್ರತಾಪ್ಗೆ, ನಮ್ಮ ರಕ್ಷಿತ್ಗೆ ಇದನ್ನು ನರೇಟ್ ಮಾಡಿದಾಗ ಅವರು ಅದನ್ನು ತುಂಬ ಅದ್ಭುತವಾಗಿ ಸ್ಕ್ರೀನ್ ಪ್ಲೇ ಮಾಡಿಕೊಂಡು ನನ್ನ ಮುಂದೆ ಮತ್ತೆ ತೊಗೊಂಡ್ಬಂದರು. ಅಲ್ಲಿಂದ ಶುರುವಾಗಿದ್ದ ಜರ್ನಿ 1 ವರ್ಷ ಬರೀ ಇದ್ರದ್ದು ರೈಟಿಂಗಿಗೆ ತೊಗೊಂಡಿದೆ. ನಾನೇನು ನಂಬೋದಂದರೆ, ಸಿನಿಮಾ ಎಲ್ಲಕ್ಕಿಂತ ಮುಂಚೆ ಪೇಪರಲ್ಲಿ ಹಿಟ್ ಆಗಬೇಕು, ಅದಾದಮೇಲೆ ಅದು ಸ್ಕ್ರೀನ್ ಮೇಲೆ ಬಂದಾಗ ಅದು ಇನ್ನೂ ಚೆನ್ನಾಗಿರುತ್ತೆ ಅನ್ನೋದು ನನಗೆ. ಸೊ ನನಗೆ ತುಂಬ ಕಾನ್ಫಿಡೆನ್ಸ್ ಆಗಿ ಹೇಳ್ತೀನಿ, ಈ ಸಿನಿಮಾ ಖಂಡಿತ ಒಂದು ದೊಡ್ಡದಾಗಿ ಒಂದು ಸಕ್ಸಸ್ ಆಗುತ್ತೆ ಅಂತ. ನಮ್ಮ ಕಲ್ಲೂರು ಸರ್ ಆಗಿರ್ಬೋದು, ಹರೀಶ್ ಆಗಿರ್ಬೋದು, ಇವನ್ ರವಿ ಸರ್, ಎಲ್ಲರೂ ಈ ಕಥೆ ಕೇಳಿದ್ದಾರೆ. ಡೈಲಾಗ್ ಬೈ ಡೈಲಾಗು ಎಲ್ಲರಿಗೂ ನರೇಷನ್ ಕೊಟ್ಟು ಎಲ್ಲರಿಂದಲೂ ಒಂದಷ್ಟು ಅವ್ರು ಹೇಳಿದ್ದು ಪಾಯಿಂಟ್ಸ್ನೆಲ್ಲ ತೊಗೊಂಡು ಮತ್ತೆ ರೀವರ್ಕ್ ಮಾಡಿ ಫೈನಲ್ ಆಗಿ ಇವಾಗ ಶೂಟಿಂಗ್ ಹೋಗ್ತಾ ಇದ್ದೀವಿ. ಯಾಕಂದರೆ ನಾನು ಯಾವಾಗಲೂ ಪ್ರೊಡ್ಯೂಸರ್ಸ್ ಹೇಳ್ತಿದ್ದೆ, ಸರ್ ನಂಗೆ ದುಡ್ಡು ಕೊಡಬೇಡಿ ಸರ್, ಬಟ್ ನನ್ನ ಸಿನಿಮಾಗೆ ಯಾರು ಹೊಸಬಂದು ಕೊಡಿ ಸರ್. ಯಾರು ರೆಡಿ ಇರಲಿಲ್ಲ, ಬಿಕಾಸ್ TV ರೇಟ್ಸ್ ಬರೋಲ್ಲ, ಅವನಿಗೆ ಹಿಂದಿ ಬಿಸ್ನೆಸ್ ಇಲ್ಲ ಅಂತ. ನಾನಂದರೆ ನಮಗೆ ಹೀರೋಗಳು ಬೇಕು ಕನ್ನಡಕ್ಕೆ. ಹೀರೋಗೆ ಎಷ್ಟು ಕತೆ ಅಂತ ಮಾಡೋದು, ಎಷ್ಟು ಸಿನಿಮಾ ಅಂತ ಮಾಡೋದು, ಅವ್ರುಗಳು ಬೇರೆ 2 ವರ್ಷಕ್ಕೆ ಸಿನಿಮಾ ಮಾಡ್ತಾ ಇದ್ದಾರೆ. ಸೊ ಕಲ್ಲೂರು ಸರ್ ಹತ್ರ ನಾನು ಫಸ್ಟ್ ಡಿಸ್ಕಸ್ ಮಾಡಿದೆ, ಸರ್ ಹೊಸಬನ್ನ ನಾವು ಲಾಂಚ್ ಮಾಡೋಣ ಅಂತ. ಅವ್ರು ಧೈರ್ಯ ಕೊಟ್ಟರು, ಹರೀಶ್ ಅವ್ರ ಜೊತೆಗೆ ಬಂದಿದ್ದಾರೆ. ಸೊ ಇಡೀ ಕಂಗ್ರ್ಯಾಚುಲೇಷನ್ ಬ್ರದರ್ ಟೀಮು ತುಂಬ ಫೈರ್ ಇರೋವಂಥ ಟೀಮು, ಮತ್ತು ಸಖತ್ ಕ್ರಿಯೇಟಿವ್ ಟೀಮು. ರಕ್ಷಿತ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಒಳ್ಳೆಯ ಹುಡುಗ ಬೇಸಿಕ್ಲಿ. ಆಮೇಲೆ ಟ್ಯಾಲೆಂಟೆಡ್ಡು, ಹಾಡು ಬರೀತಾನೆ, ಸಾಂಗ್ಗಳನ್ನ ಕಂಪೋಸ್ ಮಾಡ್ತಾನೆ. ಆಮೇಲೆ ನಮ್ಮ ಜೊತೆ ಸ್ಕ್ರಿಪ್ಟಲ್ಲಿ ಇದ್ದಾನೆ. ಆಮೇಲೆ ಸುಮಾರು ಒಂದಷ್ಟು ಕೆಲಸ ಮಾಡಿದ್ದಾರೆ. ಆಮೇಲೆ ಪ್ರತಾಪ್ ಅವರು ಲಾಸ್ಟ್ 2 ಇಯರ್ಸಿಂದ ನನ್ನ ಜೊತೆ ಇರ್ತಾರೆ. ಅವರು ಸೀರಿಯಸ್ ಎಲ್ಲ ಕೆಲಸ ಮಾಡಿದ್ರು. ಮತ್ತು ಸಂಜನಾ ಗೊತ್ತು ನಿಮಗೆ, KTM ಅಲ್ಲಿ ಮಾಡಿದ್ರು. ಆಮೇಲೆ ಬೇರೆ ಬೇರೆ ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು ಮಾಡ್ತಿದ್ದಾರೆ. ಕೇಳಿದ್ರೆ ನಮಗೆ ಹೇಳ್ತಾ ಇಲ್ಲ ಸರ್, ಅದು ಹೇಳೋಂಗಿಲ್ಲ ಅಂತ. ಸೊ ಅನುಷಾ ಹೊಸ ಹುಡುಗಿ, ಅವ್ರನ್ನ ಲಾಂಚ್ ಮಾಡ್ತಿದ್ದೀವಿ. ಮತ್ತು ನಮ್ಮ ಸೂರಜ್ ಅವರು ಸುಮಾರು ಸಿನಿಮಾಗಳು ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಮತ್ತೆ ಅವರು ರೀಲಾಂಚ್ ಮಾಡ್ತಿದ್ದೀವಿ ಅವ್ರನ್ನ. ಗುರು ಬಂದು ನಮ್ಮ DOP, ಸಾರಿ ಸೂರಜ್ ಡೈರೆಕ್ಟರ್, ಗುರು DOP. ನನ್ನ ಜೊತೆ ಕಾಲೇಜ್ ಕುಮಾರ, ಬಿಚ್ಚಗತ್ತಿ, ಆಮೇಲೆ 4-5 ಸಿನಿಮಾ ಮಾಡಿದ್ದಾನೆ. ಲಂಡನ್ಗೂ ಬಂದಿದ್ದೆ ಹಿಂದಿ ಸಿನಿಮಾ ಕೆಲಸ ಮಾಡ್ತಾ. ಸೊ ಇಷ್ಟು ಈ ಟೀಮ್ ಬಗ್ಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಇದಾದಮೇಲೆ ಅವರು ಎಕ್ಸ್ಪೀರಿಯನ್ಸನ್ನು ಕೇಳಿ ಪರ್ಟಿಕ್ಯುಲರ್ ಆಗಿ ಟೈಟ್ಲ್ ಸೋಷಿಯಲ್ ಮೀಡಿಯಾದ ಟ್ರೆಂಡ್ ಆಗಿರುವಂಥ ಟೈಟ್ಲು ರಾಜಕಾರಣಿಗಳು ಮಾಡಿದ್ರು. ಹೌದೌದು. ಕತೆ ಫಸ್ಟ್ ರೆಡಿ ಆಗಿತ್ತಾ, ಟೈಟ್ಲ್ ಫಸ್ಟ್ ಫಿಕ್ಸ್ ಆಯ್ತಾ, ಅಥವಾ ಕತೆ ಆದಮೇಲೆ ಟೈಟ್ಲ್ ಆಗಿದೆ? ಕತೆ ಫಸ್ಟ್ ಡೇ ಅದಾದಂತೆ ಹಿಂಗೇನಾಗುತ್ತೆ? ಅದೇ ಯಾವ ಕತೆಗೂ ನಾವು ಅಷ್ಟೇ ಟೈಟ್ಲ್ ಇಲ್ಲ. ಯಾಕಂದರೆ ಅದೇ ತೊಗೊಳಕ್ಕೆ ಅದೇ ಏನೋ ಬರಿತಾ ಏನೋ ಸಿಗುತ್ತೆ. ಮೊದಲಿನ ಹೀಗೆ ಯೋಚನೆ ಮಾಡ್ಬೇಕಾದ್ರೆ ಕತೆನ ಜಡ್ಜ್ ಮಾಡ್ತಿರೋಂಥ ಟೈಟ್ಲು ಬೇಕು ಅಂತ ಅನಿಸುತ್ತೆ. ನಾನೇನೋ ಒಂದು ಯಾವ ಟೈಟ್ಲ್ ಇಟ್ಟು ಈಗ ಯೂಶಲಿ ಹಂಗೆ ಯೋಚನೆ ಮಾಡ್ತೀವಲ್ವ, ಅದಕ್ಕೆ ಒಂಚೂರು ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡಿದಾಗ ಅವಾಗೆಲ್ಲ ಅದು ನಾವು ಇದನ್ನು ಪ್ರತಿನಿತ್ಯ ಯೂಸ್ ಮಾಡುವಂಥ ವರ್ಡ್ಸ್. ರಾಜಕಾರಣಿಯವರು ಹೇಳಿರ್ಬೋದು, ಅದು ಟ್ರೆಂಡ್ ಆಗಿರ್ಬೋದು,
ಬಟ್ ಇದನ್ನ ಯಾರೇ ನೀವು ಮೀಟ್ ಮಾಡಿದಾಗ ಒಂದು ವ್ಯಕ್ತಪಡಿಸೋಂಥ ಒಂದು ವರ್ಡ್, ಸೊ ಅದಕ್ಕೋಸ್ಕರ ಇಟ್ಟಿದ್ದೀವಿ. ಬಟ್ ಸಿನಿಮಾದಲ್ಲಿ ತುಂಬ ಚೆನ್ನಾಗಿದೆ ಲಿಂಕ್ ಮಾಡಿದ್ವಿ. ಬಟ್ ಹಾಗಾಗಿ ತಗೊಳಂಗಿದ್ರೆ ನಾನು ಅವ್ರಿಗೂ ಇದ್ರ ಮೂಲಕ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅವರಿಂದ ಇದು ಇಷ್ಟು ಪಾಪ್ಯುಲರ್ ಆಗಿದೆ. ಸೊ ಇದು ರಾಮ್ ಕಾಮ್, ರೊಮ್ಯಾಂಟಿಕ್ ಅಷ್ಟು. ಇಲ್ಲ ಸರ್, ಅದೇ ಮುಹೂರ್ತ ಶಾರ್ಟಲ್ಲಿ ಹೇಳಿದ್ವಲ್ಲ, ಒಂದು ಹುಡುಗಿ ಕೇಳ್ತಾನೆ ಟ್ರಯಾಂಗಲ್ ಅಲ್ಲ ಅಂತಂದಾಗ ಇರೋ ಅಂತಾನೆ ಇದೇನು ಅಂತ ಎಲ್ಲ ಹೇಳ್ತಾ ಹೋಗ್ತೀವಿ. ಟ್ರಯಾಂಗಲ್ ಅಂತೂ ಅಲ್ಲ, ಯೂಶಲಿ ಇಬ್ಬರು ಹುಡುಗಿರಿದ್ರೆ ಎಲ್ಲ ಅನ್ಕೋತಾರೆ ಟ್ರಯಾಂಗಲ್ ಲವ್ ಸ್ಟೋರಿ ಅಂತ. ಅದೆಲ್ಲನೂ ಮೀರಿದ್ದು ತುಂಬ ಒಂದು ಸ್ಟ್ರಾಂಗ್ ಆಗಿರೋ ವಿಷಯ ಇಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಸರ್ ಎಲ್ಲ ಅಲ್ಲೇ ಇದೆ ಸರ್, ನಾವೇನು ಹೇಳೋ ಅವಶ್ಯಕತೆ ಇಲ್ಲ. ಆ ಹುಡುಗಿ ಕ್ಯಾರೆಕ್ಟರ್ ಏನು, ಕ್ಯಾರೆಕ್ಟರ್ ಏನು, ಇದ್ರ ಮಧ್ಯೆ ಇವನೇನಾಗಿದ್ದಾರೆ ಅಲ್ಲಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.